ರಾಜ್ಯದ ಕೆಲವೊಂದು ಜಿಲ್ಲೆಗಳಲ್ಲಿ ಹಕ್ಕಿ ಜ್ವರ ಅನ್ನುವಂತಹ ಸಾಂಕ್ರಾಮಿಕ ರೋಗ ಕಾಣಿಸಿಕೊಂಡಿದ್ದು ಜನರು ಆತಂಕಕ್ಕೀಡಾಗಿದ್ದಾರೆ. ಅದರಲ್ಲೂ ಕೂಡ ಮೊಟ್ಟೆ ಮತ್ತು ಕೋಳಿ ಮಾಂಸವನ್ನು ಖರೀದಿ ಮಾಡೋದರಲ್ಲಿ ಎಲ್ಲೋ ಒಂದು ಕಡೆ ಹಿಂದೇಟನ್ನು ಹಾಕ್ತಾ ಇರುವಂಥದ್ದು. ಹಕ್ಕಿ ಜ್ವರ ಜನರಿಗೂ ಕೂಡ ಹರಡುವಂತಹ ಸಾಧ್ಯತೆ ಇದೆ ಅನ್ನುವಂತಹ ಭಯದಲ್ಲಿದ್ದಾರೆ. ಜೊತೆಯಲ್ಲಿ ಈ ಒಂದು ಜನ ಯಾವಾಗ ಒಂದು ಹಿಂದೇಟಾಗ್ತಾ ಇದ್ದಾರೆ ಮೊಟ್ಟೆ ಮತ್ತು ಮಾಂಸವನ್ನು ಖರೀದಿ ಮಾಡೋದ್ರಲ್ಲಿ, ಇದರಿಂದ ಕುಕ್ಕುಟೋದ್ಯಮಕ್ಕೆ ಎಲ್ಲೋ ಒಂದು ಕಡೆ ಪೆಟ್ಟು ಬೀಳ್ತಾ ಇದೆ ಅನ್ನುವಂತಹ ಮಾತುಗಳು. ಜೊತೆಯಲ್ಲಿ ಇದರ ರೋಗ ಲಕ್ಷಣಗಳೇನು, ಯಾವ ರೀತಿ ಹರಡುತ್ತೆ ಮತ್ತು ಮುನ್ನೆಚ್ಚರಿಕೆ ಕ್ರಮಗಳೇನು ಅನ್ನೋದರಲ್ಲಿ ಜನರಿಗೆ ಸಂಪೂರ್ಣವಾಗಿ ಮಾಹಿತಿ ಇಲ್ಲ. ಅದರಲ್ಲೂ ಕೂಡ ನಮ್ಮ ತುಮಕೂರು ಜಿಲ್ಲೆಯಲ್ಲಿ ಈ ಕುರಿತಂತೆ ಹಕ್ಕಿ ಜ್ವರ ಏನಾದರೂ ಕಾಣಿಸಿಕೊಂಡಿದೆಯಾ ಅಥವಾ ಇದರ ಕುರಿತಾಗಿ ಹರಡಬಾರ್ದು ಅನ್ನೋಂಥ ನಿಟ್ಟಿನಲ್ಲಿ ಯಾವೆಲ್ಲ ಮುನ್ನೆಚ್ಚರಿಕೆ ಕ್ರಮಗಳನ್ನು ತೆಗೆದುಕೊಂಡಿದ್ದಾರೆ ಅನ್ನೋಂಥ ವಿಚಾರವಾಗಿ ನಮ್ಮ ಅಮೋಕ್ ಟಿವಿ ಜೊತೆ ಮಾತನಾಡಲಿದ್ದಾರೆ ತುಮಕೂರಿನ ಪಶುಪಾಲನಾ ಮತ್ತು ಪಶು ವೈದ್ಯಕೀಯ ಇಲಾಖೆಯ ಉಪನಿರ್ದೇಶಕರಾಗಿರುವಂತಹ ಡಾಕ್ಟರ್ ಜಿ ಗಿರೀಶ್ ಬಾಬು ರೆಡ್ಡಿ ಸರ್ ಅವರು. ಅವ್ರನ್ನ ಕೂಡ ಮಾತಾಡ್ಸೋಣ, ಸಂಪೂರ್ಣವಾಗಿ ಮಾಹಿತಿಯನ್ನು ಕೂಡ ತಿಳ್ಕೊಳ್ಳೋಣ. ಸರ್ ನಮಸ್ತೆ. ನಮಸ್ಕಾರ ಮೇಡಮ್. ಸರ್, ಹಕ್ಕಿ ಜ್ವರ ಅನ್ನೋದು ರಾಜ್ಯದಲ್ಲಿ ಕೆಲವೊಂದು ಜಿಲ್ಲೆಗಳಲ್ಲಿ ಕಾಣಿಸ್ಕೊಂಡಿದೆ ಇವಾಗ ಸದ್ಯಕ್ಕಾಗಲೇ. ಹೌದು. ಇನ್ನು ತುಮಕೂರಿನಲ್ಲೂ ಏನಾದರೂ ಅದರ ಲಕ್ಷಣ ಇದೆಯಾ, ಏನಾದರೂ ಕಾಣಿಸ್ಕೊಂಡಿದೆ? ಇಲ್ಲ ಮೇಡಮ್, ಈಗಾಗಲೇ ತಮಗೆಲ್ಲ ತಿಳಿದಿರೋದಾಗೆ ಹಕ್ಕಿ ಜ್ವರ ಅನ್ನೋದು ಕರ್ನಾಟಕ ರಾಜ್ಯದ ಚಿಕ್ಕಬಳ್ಳಾಪುರ ಜಿಲ್ಲೆ ಮತ್ತು ಬಳ್ಳಾರಿ ಜಿಲ್ಲೆಯಲ್ಲಿ ಕಾಣಿಸ್ಕೊಂಡಿದೆ. ಇದಲ್ಲದೆ ನೆರೆ ರಾಜ್ಯಗಳಾದಂಥ ಆಂಧ್ರ ಪ್ರದೇಶ ಮತ್ತು ತೆಲಂಗಾಣದಲ್ಲೂ ಸಹ ಕಾಣಿಸ್ಕೊಂಡಿದೆ. ಆದರೆ ತುಮಕೂರು ಜಿಲ್ಲೆಯಲ್ಲಿ ಇಲ್ಲಿವರೆಗೂ ಯಾವುದೇ ಪ್ರಕರಣಗಳು ವರದಿಯಾಗಿಲ್ಲ. ಸೊ ಇದರ ಬಗ್ಗೆ ಆತಂಕ ಪಡಬೇಕಾಗಿಲ್ಲ. ಸರ್, ಹಕ್ಕಿ ಜ್ವರ ಅಂತ ಅಂದರೆ ಏನು, ಯಾವ ಥರ ಕಾಣಿಸ್ಕೊಳ್ಳುತ್ತೆ, ಲಕ್ಷಣಗಳೇನು? ಹಕ್ಕಿ ಜ್ವರ ಅನ್ನೋದು ಏವಿಯನ್ ಇನ್ಫ್ಲೂಯೆನ್ಸಾ ಅಂತ ಕರಿತೀವಿ. ಇದು ಒಂದು ವೈರಸ್ನಿಂದ ಬರೋಂಥ ಒಂದು ಕಾಯಿಲೆ. H1N1 ಅಥವಾ H5N1 ಅಂತ ಬೇರೆ ಬೇರೆ ಅದರಲ್ಲಿ ಸ್ಟ್ರೈನ್ಸ್ ಇರ್ತವೆ, ಅದರಿಂದ ಬರೋಂಥ ಕಾಯಿಲೆ. ಇದು ಪಕ್ಷಿಗಳಲ್ಲಿ, ವಲಸೆ ಪಕ್ಷಿಗಳಲ್ಲಿರ್ಬೋದು, ಎಲ್ಲ ತರಹದ ಪಕ್ಷಿಗಳಲ್ಲಿ, ಬಾತುಕೋಳಿಗಳಲ್ಲಿ ಮತ್ತು ಕೋಳಿಗಳಲ್ಲಿ ಕಾಣಿಸ್ಕೊಳ್ಳೋಂಥ ಕಾಯಿಲೆ. ಇದು ಒಂದರಿಂದ ಒಂದು ಕೋಳಿಗೆ ಯಾವ ರೀತಿ ಕಾಯಿಲೆ ಹರಡುತ್ತೆ ಅಂದರೆ, ರೋಗಗ್ರಸ್ತವಾದಂಥ ಒಂದು ಕೋಳಿಯಿಂದ ಅದರಿಂದ ಗಂಟಲಿನಲ್ಲಿ ಬರೋವಂಥ ದ್ರವ ಇರ್ಬೋದು, ಅದರಲ್ಲಿ ಮೂಗಿಂದ ಸೋರೋವಂಥ ದ್ರವ ಇರ್ಬೋದು, ಅಥವಾ ಈವನ್ ಇಕ್ಕೆಗಳಿಂದ, ಇಕ್ಕೆಯಿಂದ ಬೇರೆ ಅದು ಕಂಟ್ಯಾಮಿನೇಷನ್ ಆದಾಗ ಅದನ್ನು ಬೇರೆ ಆರೋಗ್ಯವಂತ ಒಂದು ಕೋಳಿ ಅದನ್ನು ತಿನ್ನೋದ್ರಿಂದ ಆಗಲಿ, ಅದನ್ನು ಆ ನೀರನ್ನ ಕುಡಿಯೋದ್ರಿಂದ ಆಗಲಿ, ಸೊ ಈ ಕಾಯಿಲೆ, ಆ ರೋಗಗ್ರಸ್ತ ಕೋಳಿಗಳಿಂದ ಆರೋಗ್ಯವಂತ ಕೋಳಿಗಳಿಗೆ ಬರುತ್ತೆ. ಮತ್ತು ಇದು ಒಂದು ಸ್ವಲ್ಪ ಸಾಂಕ್ರಾಮಿಕ ರೋಗ, ಅತಿ ಬೇಗ ರೋಗ ಹರಡುತ್ತೆ ಮತ್ತು ಡೇಂಜರಸ್, ಡೆಡ್ಲಿ ಡಿಸೀಸ್ ಅಂತ ಕರಿತೀವಿ. ಕೋಳಿಗಳಿಗೆ ಬಂದರೆ, ಇಲ್ಲಿ ಡೆಡ್ಲಿ ಡಿಸೀಸ್ ಅಂದರೆ ಇದು ಕೋಳಿಗಳಿಗೆ ಅಂತ ಅಂದು, ಮನುಷ್ಯರಿಗಲ್ಲ. ಸೊ ಕೋಳಿಗಳಿಗೆ ಒಂದು ಸರಿ ಬಂತು ಅಂತ ಅಂದರೆ ಇಮಿಡಿಯೇಟ್ ಅವು ಸಾವನ್ನಪ್ತವೆ. ಯಾವುದೇ ಚಿಕಿತ್ಸೆ ಇಲ್ಲ ಅದಕ್ಕೆ, ಯಾವುದೇ ಲಸಿಕೆಗಳು ಈಗ ಸದ್ಯಕ್ಕೆ ಈ ಕಾಯಿಲೆಗೆ ಇಲ್ಲ. ಸೊ ಹಂಗಾಗಿ ಒಂದು ಸ್ವಲ್ಪ ಭಯ ಹುಟ್ಟಿಸೋ ಅಂಥ ಒಂದು ಕಾಯಿಲೆ ಆಗಿದೆ. ಎಚ್ಚರಿಕೆಯಿಂದ ಇರಬೇಕು. ಇದು ಯಾವುದೇ ಕಾರಣಕ್ಕೂ ಪಕ್ಷಿಗಳಿಂದ ಅಥವಾ ಕೋಳಿಗಳಿಂದ ಮನುಷ್ಯರಿಗೆ ಬರೋದಿಲ್ಲ. ಇಲ್ಲಿವರೆಗೂ ಭಾರತ ದೇಶದಲ್ಲಿ ಯಾವುದೇ ವರದಿ ಆಗಿಲ್ಲ ಇದು ಪಕ್ಷಿಗಳಿಂದ ಮನುಷ್ಯರಿಗೆ ಬಂದಿರೋ ಅಂಥದ್ದು. ಸೊ ಹಾಗಾಗಿ ಆದರೂ ಸಹ ನಾವು ಮುನ್ನೆಚ್ಚರಿಕೆ ತಗೊಂಡು ಈ ಕಾಯಿಲೆಯನ್ನು ನಿಯಂತ್ರಣ ಮಾಡಬೇಕು. ಯಾಕೆಂದರೆ ಕೋಳಿಗಳಲ್ಲಿ ಕೋಳಿ ಸಾವನ್ನಪ್ಪಿ ನಷ್ಟ ಆದರೆ ರೈತರಿಗೆ ತೊಂದರೆ ಆಗುತ್ತೆ, ನಮ್ಮ ದೇಶದ ಎಕಾನಮಿ, ರಾಜ್ಯದ ಎಕಾನಮಿ ಬಿದ್ದೋಗುತ್ತೆ ಅನ್ನೋದರಿಂದ ಕೋಳಿ ಮಾಂಸದ ಮಾರುಕಟ್ಟೆ ವೀಕ್ ಆಗಬಾರ್ದು ಅನ್ನೋ ಕಾರಣದಿಂದ ಎಲ್ಲ ರೀತಿಯ ಮುಂಜಾಗ್ರತೆ ಕ್ರಮಗಳನ್ನ ನಾವು ತಗೊಳ್ತೀವಿ. ಮತ್ತು ಇವಾಗ ನಮಗೆ ಬರ್ತಾ ಇರುವಂತಹ ಮಾಹಿತಿ ಪ್ರಕಾರ ಏನಂತಂದರೆ, ರೋಗ ಲಕ್ಷಣಗಳು ಕಾಣಿಸ್ಕೊಂಡಿರುವಂತಹ ಪಕ್ಷಿಗಳನ್ನು ಕೊಲ್ಲಲಾಗ್ತಾ ಇದೆ ಮತ್ತು ವಿಲೇವಾರಿ ಮಾಡಲಾಗ್ತಾ ಇದೆ ಅಂತ ಅಂದ್ಬಿಟ್ಟು. ಈ ಥರ ವಿಲೇವಾರಿ ಮಾಡಿದ್ರೂ ಯಾವೊಂದು ಸ್ಟೇಜ್ನಲ್ಲಿ ಮಾಡಲಾಗುತ್ತೆ? ಯಾಕಂತಂದರೆ ಆರೋಗ್ಯ ದೃಷ್ಟಿಯಿಂದ ಜನರಿಗೆ ಯಾವುದೇ ರೀತಿ ತಗಲಬಾರ್ದು ಅನ್ನೋ ನಿಟ್ಟಿನಿಂದ ಯಾವ ಥರ ವಿಲೇವಾರಿ ಮಾಡಿ? ಇದು ಮೊದಲು ಯಾವುದೇ ಒಂದು ಕೋಳಿ ಫಾರ್ಮಲ್ಲಿ ಅಥವಾ ನಾಟಿ ಕೋಳಿಗಳಲ್ಲಿ, ಹಳ್ಳಿಗಳಲ್ಲಿ ಏನಾದರೂ ಅಸಹಜ ಸಾವು ಕಾಣಿಸ್ಕೊಂಡ್ರೆ, ಇದ್ದಕ್ಕಿದ್ದಂಗೆ 10, 15, 20 ಕೋಳಿಗಳು ಸತ್ತೋದ್ರೆ, ಅಥವಾ ಕೋಳಿ ಫಾರ್ಮಲ್ಲಿ 200, 300, 400 ಕೋಳಿಗಳೇನಾದರೂ ಸತ್ತೋದ್ರೆ ಇದ್ದಕ್ಕಿದ್ದಂಗೆ ಸತ್ತೋಗ್ತವೆ. ಸಾಯಂಕಾಲದವರೆಗೂ ಚೆನ್ನಾಗಿರುತ್ತೆ, ಬೆಳಗ್ಗೆ ಎದ್ದು ನೋಡೋ ಅಷ್ಟೊತ್ತಿಗೆ 200, 300 ಕೋಳಿ ಸತ್ತೋಗಿರುತ್ತೆ ಫಾರ್ಮಲ್ಲಿ. ಇಂತಹ ಪರಿಸ್ಥಿತಿಯಲ್ಲಿ ಇಮ್ಮಿಡಿಯೇಟ್ ನಾವು ಏನು ಮಾಡ್ತೀವಿ, ಆ ಬರ್ಡ್ಸ್ನ ಲ್ಯಾಬ್ರೇಟ್ರಿಗೆ ಕಳಿಸ್ತೀವಿ, ಕನ್ಫರ್ಮೇಷನ್ಗೆ ಲ್ಯಾಬ್ರೇಟ್ರಿಗೆ ಕಳಿಸ್ತೀವಿ. ಸೊ ಅದು ಭೂಪಾಲಲ್ಲಿದೆ, ನಮ್ಮ ದೇಶದಲ್ಲಿ ಹೈ ಸೆಕ್ಯೂರಿಟಿ ಲ್ಯಾಬ್ ಅಂತ ಇದೆ ಭೂಪಾಲಲ್ಲಿ. ಸೊ ಅಲ್ಲಿ ಕಳಿಸ್ತೀವಿ. ಅದು ಅಲ್ಲಿ ಅವರು ಟೆಸ್ಟ್ ಮಾಡಿಬಿಟ್ಟು ಅಕಸ್ಮಾತ್ ಅದರಲ್ಲಿ ಏನಾದರೂ ಹಕ್ಕಿ ಜ್ವರ ಪಾಸಿಟಿವ್ ಬಂದರೆ ಅವರು ನಮಗೂ ರಿಸಲ್ಟ್ ಕೊಡೋದಿಲ್ಲ, ಡೈರೆಕ್ಟಾಗಿ ನಮ್ಮ ಸೆಕ್ರೆಟರಿ ಅವ್ರಿಗೆ ಕೊಡ್ತಾರೆ, ಸರ್ಕಾರಕ್ಕೆ, ಮುಖ್ಯ ಕಾರ್ಯದರ್ಶಿಗಳಿಗೆ ಅದನ್ನು ಕೊಡ್ತಾರೆ. ಮುಖ್ಯ ಕಾರ್ಯದರ್ಶಿಯವರು ನಮ್ಮ ಇಲಾಖಾ ಕಾರ್ಯದರ್ಶಿ ಅವರಿಗೆ ತಿಳಿಸ್ತಾರೆ. ಅಲ್ಲಿಂದ ಅದು ಡಿಸೀಸ್ ನೋಟಿಫೈ ಆಗುತ್ತೆ. ಮೊದಲು ಡಿಸೀಸ್ ನೋಟಿಫೈ ಆಗಬೇಕು. ಡಿಸೀಸ್ ನೋಟಿಫೈ ಆದಮೇಲೆ ಸೊ ಅಲ್ಲಿ ನಾವು ಮುಂಜಾಗ್ರತಾ ಅಂದರೆ ಆ ಒಂದು ಕಾಯಿಲೆ ಬಂದಿರೋಂಥ 1 ಕಿಲೋಮೀಟರ್, ಯಾವ ಹಳ್ಳಿ ಅಥವಾ ಯಾವ ಫಾರಮಲ್ಲಿ ಇದು ಕಾಯಿಲೆ ದೃಢಪಟ್ಟಿರುತ್ತೋ ಅಲ್ಲಿಗೆ 1 ಕಿಲೋಮೀಟರ್ನ ಇನ್ಫೆಕ್ಟೆಡ್ ಝೋನ್ ಅಂತ ನಾವು ಡಿಕ್ಲೇರ್ ಮಾಡ್ತಾರೆ ಸರ್ಕಾರದಿಂದ. ಸೊ
ಸೊ ಆ ಇನ್ಫೆಕ್ಟೆಡ್ ಝೋನಲ್ಲಿರೋಂಥ ಎಲ್ಲ ಕೋಳಿ ಇರ್ಬೋದು, ಅಥವಾ ಸಾಕು ಕೋಳಿ ಇರ್ಬೋದು, ಅಥವಾ ಹಿತ್ತಲು ಕೋಳಿ ಇರ್ಬೋದು, ಇಲ್ಲ ಫಾರ್ಮ್ ಇದ್ದರೆ ಫಾರ್ಮಲ್ಲಿರೋಂಥ ಕೋಳಿ ಇರ್ಬೋದು. ಸೊ ಅಷ್ಟನ್ನು ಸಹ ಸಾಯಿಸಬೇಕಾಗುತ್ತೆ. ಅದು ಸತ್ತಿರೋ ಅಂಥ ಕೋಳಿಗಳನ್ನ ನಾವು ಗೋಣಿಚೀಲಗಳಲ್ಲಿ ತುಂಬಿಬಿಟ್ಟು ಅವನ್ನು ಆಳವಾದ ಗುಂಡಿ ತೆಗೆದು ಅದರಲ್ಲಿ ಸುಣ್ಣ ಮತ್ತು ಬ್ಲೀಚಿಂಗ್ ಪೌಡ್ರ್ ಎಲ್ಲ ಮೇಲ್ಗಡೆ ಎಲ್ಲ ಹಾಕಿ ಸೊ ಅದನ್ನು ಮುಚ್ಚಲಾಗುತ್ತೆ, ಮಣ್ಣು ಮುಚ್ತೀವಿ. ಸೊ ಅಕಸ್ಮಾತ್ ಆ ಫಾರಮಲ್ಲಿ ಒಂದು ಕೋಳಿ ಫಾರಮಲ್ಲಿ 10,000 ಕೋಳಿ ಇರುತ್ತೆ ಅಂತ ತಿಳ್ಕೊಳ್ಳಿ, ಒಂದು 500 ಕೋಳಿ ಸತ್ತೋಗಿರ್ತವೆ. ಸೊ ಅವನ್ನು ಮೊದಲೆಲ್ಲ ಮುಚ್ಚಿಬಿಡ್ತೀವಿ. ಸೊ ಅದಾದ ನಂತರ ಮತ್ತೆ ರೋಗ, ಯಾಕೆ ಅಂದರೆ ಆ ಫಾರಮಲ್ಲಿ ಒಂದು ಸರಿ ಸಾವು ಕಂಡಿದೆ ಅಂದರೆ ಬೇರೆ ಆರೋಗ್ಯವಾಗಿ ಕಾಣಿಸ್ಬೋದು ಅವು, ಆದರೂ ಸಹ ವೈರಸ್ ಇರುತ್ತೆ ಅದರಲ್ಲಿ. ಸೊ ಅದಕ್ಕಾಗಿ ಸರ್ಕಾರದ ವತಿಯಿಂದ ಅವನ್ನೆಲ್ಲನೂ ಪಡ್ಕೊಂಡು, ಅಂದರೆ ಅವ್ರಿಗೆ ಒಂದು ಕೋಳಿಗೆ ಇಷ್ಟು ಅಂತ ಹಣ ನಿಗದಿಪಡಿಸಿ ಪರಿಹಾರನ, ಸೊ ಅದನ್ನು ಕೊಟ್ಬಿಟ್ಟು ಅದನ್ನು ನಮ್ಮಲ್ಲಿ RRT ಟೀಮ್ಸ್ ಅಂತ ಮಾಡಿರ್ತೀವಿ. ಸೊ ಆ ಟೀಮ್ ಅವರೇ ಹೋಗ್ಬಿಟ್ಟು, ಅಲ್ಲಿ ಬೇರೆ ಪಬ್ಲಿಕ್ಸ್ನ ಅಲೋ ಮಾಡೋದಿಲ್ಲ, ನಮ್ಮ ಟೀಮ್ ಮೆಂಬರ್ಸೇ ಹೋಗ್ಬಿಟ್ಟು ಅವನ್ನೆಲ್ಲ ಒಂದು ವೈಜ್ಞಾನಿಕ ರೀತಿಯಲ್ಲಿ ಅವನ್ನೆಲ್ಲನೂ ಸಾಯೋ ಥರ ಮಾಡಿಬಿಟ್ಟು ಕಲ್ಲಿಂಗ್ ಅಂತ ಹೇಳ್ತೀವಿ. ಸೊ ಕಲ್ಲಿಂಗ್ ಮಾಡಿ ಅವನ್ನೆಲ್ಲ ಊತಾಕ್ಬಿಟ್ಟು ಅಲ್ಲಿ ಮೆನ್ಷನ್ ಮಾಡಿ ಅಲ್ಲಿ ಬೋರ್ಡ್ ಹಾಕ್ತೀವಿ, 1 ವರ್ಷದವರೆಗೂ ಅದನ್ನು ತೆಗಿಯೋಂಗಿಲ್ಲ ಅಂತ ಹೇಳ್ಬಿಟ್ಟು ಅಲ್ಲಿ. ಮತ್ತು ಈವನ್ ಯಾವುದೇ ಬೆಳೆ ಬೆಳೆಯೋದಾಗಲಿ ಅಂಥ ತಗ್ಗು ಪ್ರದೇಶದಲ್ಲಿ ಅದು ಉಣೋದಿಲ್ಲ ನಾವು, ಅದನ್ನೆಲ್ಲ ಎತ್ತರವಾದ ಪ್ರದೇಶದಲ್ಲಿ ಅದು ಸೈಂಟಿಫಿಕ್ ವೇ ಇದೆ ಅವನ್ನ ಡಿಸ್ಪೋಸ್ ಮಾಡೋ ಅಂಥದ್ದು, ಆ ರೀತಿಯಿಂದ ಮಾಡ್ತೀವಿ. ಯಾವ ಕಾರಣಕ್ಕೋಸ್ಕರ ಈ ಒಂದು ಹಕ್ಕಿ ಜ್ವರ ಕಾಣಿಸ್ಕೊಳ್ಳುತ್ತೆ? ಕಾರಣ ಏನಾದರೂ ಇದೆಯಾ? ಇಲ್ಲ, ಕಾರಣ ಅಂದರೆ ವೈರಸ್, ಹಕ್ಕಿ ಜ್ವರದ ವೈರಸ್ಸು. ಈವನ್ ಒಂದೊಂದು ಸರಿ ಏನು ಹೇಳ್ತಾರೆ ಅಂತಂದರೆ, ಈ ಮೈಗ್ರೇಟರಿ ಫ್ಲಾಕ್ಸ್ ಬರ್ಡ್ಸ್ ಅಂತ ಏನು ಹೇಳ್ತೀವಿ, ಬೇರೆ ದೇಶಗಳಿಂದ ವಲಸೆ ಬರ್ತವೆ ಪಕ್ಷಿಗಳು. ಸೊ ಅವು ಬೇರೆ ಬೇರೆ ಕಡೆಯಿಂದ ಒಂದು ಕಾಯಿಲೆನ ತೊಗೊಂಬರ್ಬೋದು, ಅಥವಾ ಬೇರೆ ಇನ್ಫೆಕ್ಟೆಡ್, ಬೇರೆ ಈಗ ಎಲ್ಲಾದರೂ ಬೇರೆ ರಾಜ್ಯದಲ್ಲಿ, ಈಗ ಆಂಧ್ರ ಪ್ರದೇಶದಲ್ಲಿದೆ, ಅಲ್ಲಿಂದ ಬರ್ಡ್ಸ್ನ ನಮ್ಮ ರಾಜ್ಯಕ್ಕೆ ಬಂದಾಗ ಸೊ ಅವು ಆ ಒಂದು ಇನ್ಫೆಕ್ಷನ್ನ ನಮ್ಮ ರಾಜ್ಯದಲ್ಲೂ ಹರಡೋ ಅಂಥ ಚಾನ್ಸಸ್ ಇರುತ್ತೆ. ಇವಾಗ ಜನರಿಗೆ ಮೊಟ್ಟೆ ಮಾಂಸ ಸೇವನೆಯಲ್ಲಿ ಎಲ್ಲೋ ಒಂದು ಕಡೆ ಭಯ ಇದೆ, ಸೇವಿಸಬಾರ್ದು ಅಂತ, ಇದ್ರ ಬಗ್ಗೆ ಸ್ಪಷ್ಟನೆ ಇಲ್ಲ. ಅದರಲ್ಲಿ ದಯವಿಟ್ಟು ಯಾರೂ ಪ್ಯಾನಿಕ್ ಆಗಬೇಡಿ, ಹೆದರ್ಕೋಬೇಡಿ. ಮೊಟ್ಟೆ ತಿನ್ನೋದ್ರಿಂದ ಅಥವಾ ಕೋಳಿ ಮಾಂಸ ತಿನ್ನೋದ್ರಿಂದ ಈ ಒಂದು ಹಕ್ಕಿ ಜ್ವರ ಅನ್ನೋದು ಮನುಷ್ಯರಿಗೆ ಬರೋದಿಲ್ಲ, 100% ಬರೋದಿಲ್ಲ. ಸೊ ಹಂಗಾಗಿ ನಾನು ಇವತ್ತು ಬೆಳಗ್ಗೆ ಮೊಟ್ಟೆ ತಿಂದು ಬಂದಿದ್ದೀನಿ, ಸಾಯಂಕಾಲ ಹೋಗಿ ಚಿಕನ್ ತಿಂತೀನಿ. ನೀವು ದಯವಿಟ್ಟು ತಿನ್ನಿ, ಯಾವುದೇ ಭಯ ಇಲ್ಲ. ಸರ್, ಇವಾಗ ಏನಾದರೂ ಜನರಲಿ ಪ್ಲಸ್ ಭಯ ಇರುತ್ತೆ, ಇವಾಗ ಅಕ್ಕಪಕ್ಕ ಪೌಲ್ಟ್ರಿ ಫಾರ್ಮ್ಸ್ ಇರುತ್ತೆ, ಇಂಥ ಪ್ರದೇಶದವರು ಯಾವ ರೀತಿ ಒಂದು ರೀತಿ ಮುನ್ನೆಚ್ಚರಿಕೆ ಕ್ರಮವನ್ನು ವಹಿಸಬೇಕು? ಈಗ ನಮ್ಮ ಜಿಲ್ಲೆಯಲ್ಲಿ 690 ಬ್ರಾಯ್ಲರ್ ಕೋಳಿ ಫಾರ್ಮ್ಗಳಿದ್ದಾವೆ. ಸುಮಾರು 40 ಲಕ್ಷ ಬ್ರಾಯ್ಲರ್ ಕೋಳಿಗಳನ್ನ ಸಾಕ್ತಾ ಇದ್ದಾರೆ ನಮ್ಮ ಜಿಲ್ಲೆಯಲ್ಲಿ. ಅದೇ ಥರ ಮೊಟ್ಟೆ ಕೋಳಿ ಫಾರ್ಮ್ಗಳು ಸುಮಾರು 39 ಮೊಟ್ಟೆ ಕೋಳಿ ಫಾರ್ಮ್ಗಳಿದ್ದಾವೆ. ಅದರಲ್ಲಿ ಸುಮಾರು 9,57,000 ಮೊಟ್ಟೆ ಕೋಳಿಗಳಿದ್ದಾವೆ. ಮತ್ತು ಹಿತ್ತಲ ಕೋಳಿಗಳು ಬಂದು ಒಂದು 5 ಲಕ್ಷ, ಅಂದರೆ ನಾಟಿ ಕೋಳಿಗಳು ಹಳ್ಳಿಗಳಲ್ಲಿರೋಂಥವು 5 ಲಕ್ಷ ಇದ್ದಾವೆ. ಸೊ ಇವ್ರಿಗೆಲ್ಲನೂ ನಾವು ಎಲ್ಲ ಕೋಳಿ ಫಾರ್ಮ್ ಅವ್ರಿಗೂ ನಮ್ಮ ಪಶುವೈದ್ಯಕೀಯ ಸಂಸ್ಥೆಗಳಿಂದ ಈಗಾಗಲೇ ಮೆಸೇಜ್ ಕೊಟ್ಟಿದ್ದೀವಿ. ಸೊ ಅವ್ರಿಗೆ ಯಾವುದೇ ಭಯ ಬೇಡ. ಅಸಹಜ ಸಾವು ಕಂಡು ಬಂದರೆ ಇಮಿಡಿಯೇಟ್ ನಮಗೆ ತಿಳಿಸ್ಬೇಕು. ಅದಕ್ಕೂ ಮುಂಚೆ ಅವರು ಬೇರೆಯವ್ರನ್ನ ಹೊರಗಡೆಯಿಂದ ಬರೋಂಥ ಯಾವುದೇ ವೆಹಿಕಲ್ನ ತಮ್ಮ ಫಾರ್ಮ್ಗಳಲ್ಲಿ ಬಿಟ್ಕೋಬಾರ್ದು. ಹೊರಗಡೆಯಿಂದ ಯಾರೇ ಜನ ಬಂದರೂ ಸಹ ಬಿಟ್ಕೋಬಾರ್ದು. ಮತ್ತು ಬೇರೆ ಕೋಳಿಗಳನ್ನ, ಈಗ ಫಾರಮ್ ಕೋಳಿ ಅಂತ ಹೇಳ್ಬಿಟ್ಟು ಹೊರಗಡೆಯಿಂದ ಎಲ್ಲೋ ಅಲ್ಲಿ ಲೇಬರ್ಸ್ ಕೆಲಸ ಮಾಡ್ತಾ ಇರ್ತಾರೆ, ಅವರು ಅಲ್ಲಿರೋ ಕೋಳಿ ತಿನ್ನೋದ್ಬಿಟ್ಟು ಹೊರಗಡೆಯಿಂದ ಕೋಳಿ ತೊಗೊಬರೋದು, ಅಂಗಡಿಯಿಂದ ಅವನ್ನ ಕಟ್ ಮಾಡೋದು, ಅದು ಇನ್ಫೆಕ್ಷನ್ನ ಸ್ಪ್ರೆಡ್ ಮಾಡ್ದಂಗೆ ಅವು ಅಕಸ್ಮಾತ್ ಅಲ್ಲೇನಾದರೂ ಇದ್ದರೆ. ಸೊ ಆದ್ದರಿಂದ ಅದೆಲ್ಲನೂ ಮುನ್ನೆಚ್ಚರಿಕೆ ಕೊಟ್ಟಿದ್ದೀವಿ ಅವ್ರಿಗೆ, ಯಾವ ರೀತಿ ಮೇಂಟೈನ್ ಮಾಡಬೇಕು, ಕ್ವಾರಂಟೈನ್ ಇರಬೇಕು ಅಂತಂದು ಎಲ್ಲ ಕೋಳಿ ಫಾರ್ಮ್ ಮಾಲೀಕರಿಗೂ ಸಹ ಈಗಾಗಲೇ ನಾವು ತಿಳಿಸಿದ್ದೀವಿ. ಅದ್ರ ಪ್ರಕಾರ ಅವ್ರು ನಡ್ಕೊಳ್ತಾ ಇದ್ದಾರೆ. ಸೊ ಮತ್ತು ಹಳ್ಳಿಗಳಲ್ಲೂ ಸಹ ಈ ಪಂಚಾಯಿತಿಗಳ ಮುಖಾಂತರ, PDOಗಳ ಮುಖಾಂತರ, ನಾವು ರೆವಿನ್ಯೂ ಇಲಾಖೆಯ ಅಧಿಕಾರಿಗಳ ಮುಖಾಂತರ ಹಳ್ಳಿಗಳನ್ನೇನಾದರೂ ಕೋಳಿ ಅಸಹಜವಾಗಿ ಸತ್ತರೆ ಇಮಿಡಿಯೇಟ್ ನಮ್ಮ ಗಮನಕ್ಕೆ ತಗೊಬನ್ನಿ ಅಂತ ಹೇಳಿದ್ವಿ. ಅದನ್ನು ನಾವು ಲ್ಯಾಬ್ರೇಟ್ರಿಗೆ ಕಳಿಸಿ ಅದನ್ನೆಲ್ಲ ವ್ಯವಸ್ಥೆ ಮಾಡ್ತೀವಿ. ಬಟ್ ಜನ ಯಾರೂ ಭಯಪಡಬೇಕಾಗಿಲ್ಲ. ಸರ್, ಇವಾಗ ಇನ್ನೊಂದು ಏನಂತ ಅಂದರೆ, ಎಷ್ಟೋ ಜನಕ್ಕೆ ಇಲ್ಲಿ ತುಮಕೂರಿಗೆ ಬಂದು ಯಾವ ಥರ ನಾವು ಹೇಳ್ಬೇಕು, ಇವಾಗ ಏನಾದರೂ ಪಕ್ಷಿಗಳೆಲ್ಲ ರೋಗ ಕಾಣಿಸ್ಕೊಂಡ್ರೆ ಅನ್ನೋದು ಗೊತ್ತಿರೋದಿಲ್ಲ. ಹಾಗಾಗಿ ನೀವೇನಾದರೂ ವ್ಯವಸ್ಥೆ ಮಾಡಿದ್ದೀರಾ? ಅಂದರೆ ಯಾವ ಥರ ನಿಮ್ಗೆ ಇನ್ಫಾರ್ಮೇಷನ್ ತಿಳಿಸ್ಬೇಕು ಅನ್ನೋ ನಿಟ್ಟಿನಲ್ಲಿ? ಹೌದು ಮೇಡಮ್. ಈಗ ತುಮಕೂರು ಜಿಲ್ಲೆಯಲ್ಲಿ ಸ್ಮಾರ್ಟ್ ಸಿಟಿ ಯೋಜನೆಯಲ್ಲಿ 24/7 ಕಾಲ್ ಸೆಂಟರ್ ಇದೆ. ಆ ಒಂದು ಕಾಲ್ ಸೆಂಟರ್ ನಂಬರ್ನ ಈಗಾಗಲೇ ನಾವು ಪತ್ರಿಕೆಗಳಲ್ಲೂ ಸಹ ಪ್ರಕಟಣೆ ಮಾಡಿದ್ದೀವಿ. ಮೊಬೈಲ್ ಸಂಖ್ಯೆ ಬಂದು 730-4975-519 ಅಥವಾ ಸ್ಥಿರ ದೂರವಾಣಿ ಸಂಖ್ಯೆ 081622134000. ಸೊ ಈ ಒಂದು ಸಂಖ್ಯೆಗೆ
ಯಾರಾದರೂ ಸಹ 24/7 ಫೋನ್ ಮಾಡಿ ತಮ್ಮ ಹಳ್ಳಿಗಳಲ್ಲಿ ಏನಾದರೂ ಕೋಳಿ ಸಾವನ್ನಪ್ತಾ ಇದ್ದಾವೆ ಅಂತ ಗೊತ್ತಾದರೆ ಸೊ ಇಮ್ಮಿಡಿಯೇಟ್ ನಮಗೆ ದೂರವಾಣಿ ಕರೆ ಮಾಡಿದ್ರೆ ನಾವು ಅಲ್ಲಿಗೆ ಆ ಹಳ್ಳಿಗೆ ನಮ್ಮ ಸಿಬ್ಬಂದಿಯನ್ನು ಕಳಿಸಿ ಅಲ್ಲಿರೋಂಥ ಏನು ತೊಂದರೆಯನ್ನು ಮತ್ತು ಅಲ್ಲಿರೋಂಥ ಸತ್ತಿರೋಂಥ ಪಕ್ಷಿಗಳ ಮಾದರಿಗಳನ್ನ ನಾವು ಕಲೆಕ್ಟ್ ಮಾಡಿಕೊಂಡು ಅವುಗಳನ್ನ ಪ್ರಯೋಗಾಲಯಕ್ಕೆ ಕಳಿಸೋವಂಥ ವ್ಯವಸ್ಥೆಯನ್ನು ಮಾಡ್ತೀವಿ. ಇದಲ್ಲದೆ ನಾವು ಜಿಲ್ಲಾಡಳಿತದ ವತಿಯಿಂದ ಜಿಲ್ಲಾಧಿಕಾರಿಗಳಾದಂಥ ಶ್ರೀಮತಿ ಶುಭಾ ಕಲ್ಯಾಣ್ ಮೇಡಮ್ ಅವರು ಮತ್ತು ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಗಳಾದಂಥ ಜಿ ಪ್ರಭು ಸರ್ ಅವರ ನೇತೃತ್ವದಲ್ಲಿ ಜಿಲ್ಲಾಡಳಿತ ಮತ್ತು ಎಲ್ಲ ಜಿಲ್ಲಾ ಪಂಚಾಯಿತಿಯ ಅಧಿಕಾರಿಗಳು, ಪಶುಪಾಲನಾ ಇಲಾಖೆಯ ಅಧಿಕಾರಿಗಳೆಲ್ಲ ಸನ್ನದ್ಧವಾಗಿದ್ದೀವಿ. ಸುಮಾರು 310 ಜನಗಳ ಒಂದು ಸಿಬ್ಬಂದಿನ ಸೇರಿಸ್ಬಿಟ್ಟು ನಾವು ಒಂದು RRT ಟೀಮ್ ಅಂತ ಮಾಡಿದ್ವಿ, ರ್ಯಾಪಿಡ್ ರೆಸ್ಪಾನ್ಸ್ ಟೀಮ್ ಅಂತ ಹೇಳಿ ಮಾಡಿದ್ದೀವಿ. ಎಲ್ಲೇ ನಮ್ಮ ಜಿಲ್ಲೆಯಲ್ಲಿ ತೊಂದರೆ ಆದರೂ ಸಹ ಇಮ್ಮಿಡಿಯೇಟ್ ನಾವು ಅದನ್ನು ಅಟೆಂಡ್ ಮಾಡಿ ಅದನ್ನು ಪರಿಹರಿಸ್ತೀವಿ. ಮತ್ತೊಮ್ಮೆ ಎಲ್ಲರಲ್ಲೂ ಕೇಳ್ಕೊಳ್ಳೋದು, ಕೋಳಿ ಮಾಂಸ ತಿನ್ನೋದ್ರಿಂದ ಹಕ್ಕಿ ಜ್ವರ ಮನುಷ್ಯರಲ್ಲಿ ಬರೋದಿಲ್ಲ. ದಯವಿಟ್ಟು ಇದ್ರ ಬಗ್ಗೆ ಆತಂಕ ಪಡಬೇಕಾಗಿಲ್ಲ, ದಯವಿಟ್ಟು ಎಲ್ಲ ತಿನ್ಬೋದು ಅಂತ ಹೇಳ್ತಾ, ಮತ್ತು ಈ ಕಾಯಿಲೆನೂ ಅಷ್ಟೇ ಪಕ್ಷಿಗಳಿಂದ ಮನುಷ್ಯರಿಗೆ ಬಂದಿರೋ ಅಂಥ ನಿದರ್ಶನಗಳೇ ಇಲ್ಲ. ಸೊ ಆದ್ದರಿಂದ ಆತಂಕ ಪಡಬೇಕಾಗಿಲ್ಲ ಅಂತ ಎಲ್ಲರಲ್ಲೂ ಮತ್ತೊಮ್ಮೆ ಕೇಳ್ಕೊಳ್ತೀನಿ. ಹಕ್ಕಿ ಜ್ವರ ಏನು ಬೇರೆ ಜಿಲ್ಲೆಗಳಲ್ಲಿ ಕಾಣಿಸ್ಕೊಂಡಿದೆ, ಇದುವರೆಗೂ ತುಮಕೂರಿನಲ್ಲಿ ಕಾಣಿಸಿಕೊಂಡಿರುವಂತಹ ಯಾವುದೇ ರೀತಿಯಾದಂತಹ ವಿಷಯ ಇಲ್ಲ. ತುಮಕೂರಿನಲ್ಲಿ ಯಾವುದೇ ರೀತಿಯಾದಂತಹ ಹಕ್ಕಿ ಜ್ವರ ಕಾಣಿಸಿಕೊಂಡಿಲ್ಲ ಅನ್ನೋಂತಹ ಸ್ಪಷ್ಟನೆಯನ್ನು ನೀಡಿದ್ದಾರೆ. ಜೊತೆಯಲ್ಲಿ ಕೋಳಿ ಮಾಂಸ ಮತ್ತು ಮೊಟ್ಟೆಯನ್ನು ಸೇವನೆ ಮಾಡೋದ್ರಿಂದ ಯಾವುದೇ ರೀತಿಯಾದಂತಹ ತೊಂದರೆ ಇಲ್ಲ ಅನ್ನೋದು ಗೊತ್ತಾಗುತ್ತೆ. ನೆಕ್ಸ್ಟ್ ಇನ್ನೊಂದಾಗಿ ಹಕ್ಕಿ ಜ್ವರ ಯಾವುದೇ ಕಾರಣಕ್ಕೂ ಮನುಷ್ಯರಿಗೆ ಹರಡೋದಿಲ್ಲ ಅನ್ನುವಂತಹ ಸ್ಪಷ್ಟನೆಯನ್ನು ಕೊಟ್ಟಿದ್ದಾರೆ. ಮತ್ತು ತುಮಕೂರು ಜಿಲ್ಲೆಯಲ್ಲಿ ಹಕ್ಕಿ ಜ್ವರ ಹರಡಬಾರ್ದು ಮತ್ತು ಬರಬಾರ್ದು ಅನ್ನುವಂಥ ನಿಟ್ಟಿನಲ್ಲಿ ಯಾವೆಲ್ಲ ಮುನ್ನೆಚ್ಚರಿಕೆ ಕ್ರಮಗಳನ್ನು ತೆಗೆದುಕೊಳ್ಳಲಾಗಿದೆ ಅನ್ನೋದನ್ನು ಸಂಪೂರ್ಣವಾಗಿ ತಿಳಿಸಿಕೊಟ್ಟಂತಹ ಪಶುಪಾಲನಾ ಮತ್ತು ಪಶು ವೈದ್ಯಕೀಯ ಇಲಾಖೆಯ ಉಪನಿರ್ದೇಶಕರಾಗಿರುವಂತಹ ಗಿರೀಶ್ ಬಾಬು ರೆಡ್ಡಿ ಸರ್ ಅವರಿಗೆ ಧನ್ಯವಾದಗಳನ್ನ ತಿಳಿಸ್ತೀನಿ ಸರ್. ಧನ್ಯವಾದಗಳು. ಕ್ಯಾಮ್ರಾಮನ್ ಅಂಜನ್ ಜೊತೆ ರಮ್ಯಾ, ಅಮೋಕ್ ಟಿವಿ, ತುಮಕೂರು.